ಸುಮಾರು ಜನರಿಗೆ ಒಂದು ಕ್ವಶನ್ ಇದೆ. ಇವಾಗೇನು ನಮ್ಮ ಅಭಿಮನ್ಯು ಎಚ್ ಡಿ ಕೋಟೆ ಭಾಗ ನಮ್ಮ ಸರಗೂರಿನಲ್ಲಿ ಹುಲಿ ಕಾರ್ಯಾಚರಣೆ ಬಂದಾಗ ಸುಮಾರು ಜನ ಗೊತ್ತಿರೋದೊಂದು ವಿಷಯ ಬಹಿರಂಗ ಆಯಿತು. ಏನು ಅಂತಂದರೆ, ಸೊ ಅವನ ದಂತ ಒಂದು ಕಡೆ ಕಟ್ ಮಾಡ್ಕೊಂಡಿದ್ದಾನೆ. ಸೊ ಈಗ ಏನು ಮುಂದೆ ಅಂತ ಹೇಳಿ ಎಲ್ರಿಗೂ ಕ್ವಶನ್. ಅಂದರೆ ಸೊ ಏನಕ್ಕೆ ಈ ಥರ ಕ್ವಶನ್ ಕೇಳ್ತಾರೆ ಅಂತಂದರೆ, ಅಭಿಮನ್ಯುಗೆ ದಂತ ಏನಿದೆ ನೋಡಿ, ಅದು ನಿಮ್ಗೆಲ್ಲ ಗೊತ್ತಿರುತ್ತೆ. ಒಂಥರ ಡಿಫ್ರೆಂಟ್ ದಂತ. ಅದು ಡಿಫ್ರೆಂಟ್ ಅಂತ ಅನ್ನೋದು ಏನಕ್ಕಂದರೆ, ನಾರ್ಮಲ್ ಆನೆಗಳಿಗೆ ಎರಡು ದಂತಗಳು ಅಗಲವಾಗಿ ಬರುತ್ತೆ, ಇಲ್ಲ ವಕ್ರವಾಗಿ ಬರುತ್ತೆ, ಇಲ್ಲ ತುಂಬ ಉದ್ದ ಇರುತ್ತೆ, ಕೆಲವೊಂದು ತುಂಬ ದಪ್ಪ ಇರುತ್ತೆ. ಸೊ ಹೀಗಾಗಿ ಒಂದು ಕ್ವಶನ್ ಇದೆ ಕ್ವಶನ್ ಎಲ್ರಿಗಿತ್ತು. ಸೊ ಏನು ಕತೆ ಮುಂದೆ, ಇವಾಗ ದಂತ ಕಟ್ ಮಾಡ್ಕೊಂಡಿದ್ದಾನೆ, ಏನು ಕತೆ, ದಸರಾಗೆ ಬರಬೇಕು, ಇನ್ನೊಂದು ತಿಂಗಳಲ್ಲಿ ಗಜಪಯಣ ಇದೆ, ಏನು ಎತ್ತ ಅಂತೇಳಿ ಸೊ ಎಲ್ಲರೂ ಕೇಳ್ತಾಯಿದ್ರು. ನಾನು ಕೂಡ ರೀಲ್ಸ್ ಹಾಕಿದ್ದೆ, ಓಲ್ಡ್ ವರ್ಸಸ್ ಕರೆಂಟ್ ಲುಕ್ ಅಂತೇಳಿ. ತುಂಬ ಜನ ದಸರಾಕ್ಕೆ ಬರಲ್ಲ, ಡಿಸ್ಕ್ವಾಲಿಫೈಡ್, ಅದು ಇದು ಅಂತೆಲ್ಲ ಆಗ್ತಾಯಿದ್ರು. ನೋಡಿದೆ ನಾನು. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಬಂದಿದ್ದೀನಿ ಇವತ್ತು. ಸೊ ನನಗೆ ಗೊತ್ತಿರೋಂಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು. ನಾನು ಆನೆಗಳ ದಂತಗಳನ್ನ ಯಾವ ರೀತಿ ನೋಡಿದ್ದೀನಿ ಅಂತಂದರೆ, ನಮ್ಮ ಕ್ಯಾಂಪಲ್ಲಿರುವ ಆನೆಗಳನ್ನ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಅಭಿಮನ್ಯು ದಂತನೇ ಡಿಫ್ರೆಂಟ್. ಅದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಪದೇ ಅದನ್ನ ಹೇಳೋಕ್ಕೆ ಹೋಗಲ್ಲ ಅಲ್ವಾ. ಸೊ ಇದೇ ರೀತಿ ದಂತ ಇರೋ ಸದ್ಯಕ್ಕೆ ನಮ್ಮ ಕ್ಯಾಂಪಲ್ಲಿ ಯಾವ ಆನೆ ಇದೆ ಅಂತಂದರೆ, ಭಗೀರಥ ಆನೆ ಒಂದಿದೆ. ಸೊ ಇವನ ಥರನೇ ಬರ್ಬೋದು ಮುಂದೆ. ಅವನೊಂದು 50 ವರ್ಷಕ್ಕೆ 45 ವರ್ಷಕ್ಕೆ ಹೋದರೆ ಇದೇ ಥರ ದಂತ ಕಾಣ್ಬೋದು. ದಂತ ಎಲ್ಲ ಬೆಳೆದು ಸ್ವಲ್ಪ ದಪ್ಪ ಆಗಿ ಬಂದಾಗ ಆ ಥರ ಕಾಣ್ಬೋದು. ಅದು ಬಿಟ್ಟರೆ ಸದ್ಯಕ್ಕೆ ಇನ್ನು ಯಾರಿಗೂ ಇವನ ಥರ ದಂತ ಇಲ್ಲ. ಸೊ ಬೇರೆ ರೀತಿ ಯಾವ ರೀತಿ ದಂತಗಳಿದೆ ಅಂತಂದರೆ, ನಮ್ಮ ಸದ್ಯಕ್ಕೆ ಇರೋ ಆನೆಗಳು ಧನಂಜಯಂದು ದಂತ ಒಂಥರ ದಪ್ಪ ದಂತ ಅದು. ಸೊ ನಿಮಗೆಲ್ಲ ನೀವು ನೋಡಿರ್ತೀರಿ ಧನಂಜಯ ಆನೆ ದಂತ ಯಾವ ರೀತಿ ಇದೆ ಅಂದರೆ, ನಮ್ಮ ಅರ್ಜುನ ಆನೆ ದಂತ ಇದೆ ನೋಡಿ, ಅದೇ ರೀತಿ ದಪ್ಪ ಬಲಿಷ್ಠವಾದ ದಂತ ಅದು. ಹಾಗೆ ನೆಕ್ಸ್ಟ್ ಬರೋದಾದರೆ ನಮ್ಮ ಹರ್ಷ ಆಗಿರ್ಬೋದು, ಹಾಗೆ ನನ್ನ ಏಕಲವ್ಯ ಇರ್ಬೋದು, ಹಾಗೆ ನಮ್ಮ ಸುಗ್ರೀವ ಇರ್ಬೋದು, ಹಾಗೆ ಇನ್ನು ತುಂಬ ಆನೆಗಳಿದೆ. ಹೇಳ್ತಾ ಹೋದರೆ ನಾನು 50 ಆನೆದು ಇಷ್ಟು ಹೇಳಬೇಕು. ಅದೆಲ್ಲ ಒಂದೇ ಟೈಪ್ ದಂತಗಳ ಥರ ಕಾಣುತ್ತೆ. ಆದರೆ ದಂತ ಸೈಜ್ ನಾನು ಮಾತಾಡ್ತಾ ಇಲ್ಲ, ಒಂಥರ ದಂತ ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ. ಒಂಥರ ಬಂದಿರುತ್ತೆ, ಒಂದು ಕೂಡ್ದಂತ ಇರುತ್ತೆ, ಒಂದು ತೊಟ್ಟದಂತ ಇರುತ್ತೆ. ಹಾಗಾಗಿ ದಂತದ್ದು ಸೈಜಲ್ಲಿ ನೋಡಬೇಕು ಎಲ್ಲ ಒಂದೇ ಥರ ಕಾಣುತ್ತೆ. ಬಟ್ ಅಭಿಮಾನಿಗೆ ಮಾತ್ರ ಸ್ವಲ್ಪ ದಂತದ್ದು ಒಂಥರ ದೇವ್ರ ಸೃಷ್ಟಿನೇ ಏನೋ ಒಂಥರ ಗಣೇಶನ ಥರನೇ ಕಾಣ್ತಾನೆ. ಗಣೇಶನ ದಂತ ಬರ್ತದೆ ನೋಡಿ, ಒಂದು ಚಿಕ್ಕದು ಒಂದು ಸ್ವಲ್ಪ ಉದ್ದ, ಆ ರೀತಿ. ಸೊ ಹಾಗಾಗಿ ಸುಮಾರು ಜನ ಕೇಳ್ತಾಯಿದ್ರು. ಇವಾಗ ಟಾಪಿಕ್ ಬರೋದಾದರೆ, ದಸರಾಕ್ಕೆ ಇವನೇನು ಆಗ್ತಾನೆ, ಬರ್ತಾನ ಇಲ್ವಾ, ಇಲ್ಲ ದಂತ ಕಟ್ಟಾಗಿದೆ, ಏನು ಮಾಡ್ತಾರೆ ಅಂತ ಕೇಳ್ತಾಯಿದ್ರು. ಅದೆಲ್ಲ ನೋ ಪ್ರಾಬ್ಲಮ್ ರೀ. ಸೊ ಇಷ್ಟು ವರ್ಷ ದಸರಾ ಮಾಡಿದಂಥ ಆನೆನ ದಸರಾಕ್ಕೆ ಬಿಡೋ ಚಾನ್ಸಸ್ಸೇ ಇಲ್ಲ. ಸೊ ಈ ಥರ ಸುಮ್ಮನೆ ಕೆಲವರು ಕಮೆಂಟ್ ಮಾಡ್ತಾರೆ. ಅದು ಯಾಕಾದರೂ ಏನೇನು ಕಮೆಂಟ್ ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಅಭಿಮನ್ಯು ಒಂದು ಲೆಜೆಂಡ್ ಆನೆ, ನಮ್ಮ ಸಂಪತ್ತು ಅದು, ನಮ್ಮ ಕರ್ನಾಟಕಕ್ಕೆ ಒಂದು ಆಸ್ತಿ ಅದು. ಓಕೆ, ದಸರಾಗೆ ಬಂದೇ ಬರ್ತಾರೆ. ಸೊ ಏನು ಕಟ್ಟಾಗಿದೆ ನೋಡಿ ಒಂದು ಕಡೆ ದಂತ ಅಂತ ಹೇಳ್ತಿರಲ್ಲ, ಮರಗೆ ಗುದ್ಕೊಂಡು. ಸೊ ಆ ದಂತನ ಅದನ್ನ ಶೇಪ್ ಕೊಡೋದು ಒಂದು ಅವ್ರಿಗೆ 1 day 2 days ಕೆಲಸ ಅಷ್ಟೇ ಅದು. ಓಕೆ, ಶೇಪ್ ಎಲ್ಲ ಕೊಟ್ಟ ನಂತರ ಹಳೇ ದಂತ ಥರ ಕಾಣುತ್ತೆ. ಏನು ಸ್ವಲ್ಪ ಕಟ್ಟಾಗಿದೆ, ಅದು ಬೆಳೆಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಕಥೆನೂ ಇಲ್ಲ. ಓಕೆ, ಸೊ ಈಗ ದಸರಾಗೆ ಬರಬೇಕಾದ್ರೆ ಅಲ್ಲಿ ನೋಡಿ, ನಮ್ಮ ಅಂಬಾರಿ ಆನೆ ನಿಲ್ಲಿಸಿದಾಗ ಅವನಿಗೆ ಅವನ ದಂತಕ್ಕಂತಲೇ ಕೆಲವೊಂದು ಇದೆಲ್ಲ ಫಿಟ್ ಮಾಡ್ತಾರೆ. ಆಗ ರಾಜರ ಕಾಲದಲ್ಲಿ ದಸರಾ ಮಾಡ್ತಾ ಇರಬೇಕು, ಆನೆಗಳ ಕೊಂಬುಗಳಿಗೆ ಉದ್ದವಾಗಿ, ಅದ್ರ ನೇಮ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಉದ್ದವಾಗಿ ಆಗ್ತಾಯಿದೆ ನೋಡಿ. ಸೊ ಅದೇ ರೀತಿ ಇವಂಗೂ ಕೂಡ ಫಿಟ್ ಮಾಡ್ತಾರೆ. ಅವಾಗೇ ನಾವು ದಂತ ಉದ್ದ ಕಾಣುತ್ತೆ. ನೀವು ಬೇಕಾದ್ರೆ ಹಳೆ ದಸರಾ ಫೋಟೋನ ನೋಡ್ಬೋದು. ಸೊ ಅದರಲ್ಲಿ ಎಷ್ಟು ಚೆನ್ನಾಗಿ ಉದ್ದವಾಗಿ ಕಾಣುತ್ತೆ ನೋಡಿ ದಂತ ಅಲ್ವಾ. ಇದು ಅವನ ಕೊನೆಯ ದಸರಾ. ಸುಮ್ಮನೆ ಊಹಾಪೋಹಗಳಿಗೆಲ್ಲ ಸುಮ್ಮನೆ ಏನೇನೋ ತಲೆ ಕೆಡ್ಸ್ಕೊಂಡು ಹೋಗಬಾರ್ದು. ಬಟ್ ನಾನು ಆ ಕಮೆಂಟ್ಸು ಅದು ಇದು ಅಂತೇಳಿ ನೋಡಿ ನಾನು ರಿಯಾಕ್ಟ್ ಮಾಡ್ತಾ ಇರೋದಲ್ಲ. ಬಟ್ ಇದು ಕ್ಲಾರಿಟಿ, ದಸರಾಕ್ಕೆ ಇನ್ನೊಂದು ತಿಂಗಳಿರ್ಬೇಕಾದ್ರೆ ದಂತ ಸ್ವಲ್ಪ ಕಟ್ಟಾಗಿದ್ದು ಎಲ್ರಿಗೂ ಬೇಜಾರು ವಿಷಯನೇ. ಬಟ್ ಆದರೆ ಅದನ್ನ ಸೇಫ್ ಕೊಟ್ಟು ಹಳೆ ದಂತ ಥರನೇ ಮಾಡ್ತಾರೆ. ಸುಮ್ಮನೆ ಅದೇ ಕಟ್ಟಾಗಿದ್ದು ಹಂಗೆ ತಗೊಬಂದ್ಬಿಡ್ತಾರ. ಸೊ ಕೆಲವ್ರು ಹೇಳೋ ಪ್ರಕಾರ ನಮ್ಮ ಕಾಣಾನೆ ಭೀಮಾಗ ದಂತ ಕಟ್ಟಾಯ್ತು ನೋಡಿ, ಅದೇ ರೀತಿ ಆಗುತ್ತಾ ಏನು ಕತೆ ಅಂತ ಹೇಳ್ತಾಯಿದ್ರು. ಸೊ ಸುಮಾರು ಜನಕ್ಕೆ ಇವಾಗ ಸೋಷಿಯಲ್ ಮೀಡಿಯಾ ದಂತ ಕಟ್ ಮಾಡ್ಕೊಂಡಿದ್ದು ಗೊತ್ತಾಗಿದೆ. ಸೊ ಸೋಷಿಯಲ್ ಮೀಡಿಯಾ ಇಲ್ದಾಗ ದಂತ ಕಟ್ ಮಾಡಿದೆಲ್ಲ ಎಲ್ಲಿ ಗೊತ್ತಾಗ್ತಾಯಿತ್ತು. ಈ ಥರ ಆನೆಗಳು ಮುರ್ಕೊಳ್ಳೋದು ಸಾಮಾನ್ಯ ಇದು. ನೀವು ಎಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನೀವು ಯಾರಾದರೂ ಕರೆಕ್ಟಾಗಿ ಸುಗ್ರೀವನ್ ದಂತನ ಅಬ್ಸರ್ವ್ ಮಾಡಿ, ಅಲ್ಲೂ ಕೂಡ ಸ್ವಲ್ಪ ಥರ ಗ್ಯಾಪ್ ಇದೆ, ಅದು ಇರ್ಬೋದು. ಯಾಕಂದರೆ ಈ ಆನೆಗಳು ಈ ಬಂಡೆಕಲ್ಲು ಅಂಥದ್ದು ಇದೆಲ್ಲ ಇರಬೇಕಾದ್ರೆ ಸ್ವಲ್ಪ ಚುಚ್ಕೊಳ್ಳೋದೆಲ್ಲ ಮಾಡ್ತಾ ಇರುತ್ತೆ. ಅವಾಗೆ ಶೇಪ್ ಕೂಡ ಕೊಟ್ಕೊಳ್ಳುತ್ತೆ ಕಾಡುಗಳಲ್ಲಿ. ಇವಾಗ ನಾವು ನಮ್ಮ ಮನುಷ್ಯರ ಸಹಾಯದಿಂದ ನಾವು ಸೇಫ್ ಕೊಡ್ತಾ ಇದ್ದೀವಲ್ಲ,
ಆನೆಗಳು ಅದಕ್ಕೆ ಬೇಕಾದಾಗೆ ಶೇಪ್ ಕೊಟ್ಕೊಳ್ಳುತ್ತೆ ಕಾಡಲ್ಲಿರಬೇಕಾದ್ರೆ. ನಿಮ್ಗೆ ಗೊತ್ತಿಲ್ಲ, ಸೊ ನಾನು ಬೇಕಾದ್ರೆ ಎಕ್ಸಾಕ್ಟ್ ಒಂದು ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ ನೋಡಿ. ಸೊ ಯಾವ ರೀತಿ ಶೇಪ್ ಆಗಿರುತ್ತೆ ಕಾಡಾನೆಗಳು ದಂತಗಳಂತೇಳಿ. ಓಕೆ, ಸೊ ಇಷ್ಟು ನಮ್ಮ ಅಭಿಮನ್ಯ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗೊಂದು ಗುಡ್ ನ್ಯೂಸ್ ಅನ್ಬೋದು. ದಸರಾಗೆ ಬಂದೇ ಬರ್ತಾನೆ, ಸುಮ್ಮನೆ ಏನೇನೋ ಅಂದ್ಕೋಬೇಡಿ. ದಸರಾಗೆ ಬರೋದಿರಲಿ, ಅಂಬಾರಿ ಕೂಡ ಬರ್ತಾನೆ. ಹಾಗೇ ನಮ್ಮ ಅಭಿಮಾನಿ ದೇವರು ದಂತಗಳು ಕೂಡ ಏನೂ ಆಗಿಲ್ಲ, ಒಂದು ಚೂರು ಕಟ್ಟಾಗಿದೆ ಅಷ್ಟೇ. ಅದಕ್ಕೆ ಸುಮ್ಮನೆ ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇರಬೇಕಾದ್ರಂತೂ ಏನು ಬಗ್ನ ಅದು ಇದು ಅಂತ ಏನೇನೋ ಆಗ್ತಾರೆ ನ್ಯೂಸರ್ಗಂತೂ ಫಸ್ಟ್ ಆಫ್ ಆಲ್ ಪ್ರಾಣಿಗಳ ಬಗ್ಗೆ ಗೊತ್ತಿಲ್ಲ, ಅವು ಏನು ಎತ್ತ ಅಂತ. ಅದು ನಮ್ಮ ಆನೆಗಳ ಬಗ್ಗೆ ಅವ್ರಿಗೇನು ಗೊತ್ತೂ ಇಲ್ಲ, ಸುಮ್ಮನೆ ಏನೇನೋ ಹಾಕೋದು ಯಾವ್ಯಾವ ನ್ಯೂಸ್ ಅದು ಇದು ಅಂತೆಲ್ಲ ಕೇಳ್ಕೊಂಡು. ಓಕೆ, ಇಷ್ಟು ಅಭಿಮಾನಿ ಬಗ್ಗೆ ಅಪ್ಡೇಟ್. ಥ್ಯಾಂಕ್ ಯು ಸೋ ಮಚ್. ಅದು ಮಾವುತ ಇಲ್ಲಿ ಕಾಣಿಸ್ತಿಲ್ಲಪ್ಪ. ಭೀಮನ ಅವರಿದ್ದಾರೆ, ಅವ್ರಿಗೆ ನೋಡಿದ್ದೀನಿ. ಭೀಮ ನೋಡ ಇಲ್ಲ